Already. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಲ್ಟಿ ಲ್ಯಾಂಗ್ವೇಜ್ ಫನ್. ಗೈಸ್, ಇವತ್ತು ನಾವು ಒಂದು ಸ್ಪೆಷಲ್ ಆಗಿರೋ ಒಂದು ಎಪಿಸೋಡು. ಏನು ಅಂತ ಹೇಳಿದರೆ, ಅರ್ಪಿತಾ ಕುವೈತಿಗೆ ಬಂದುಬಿಟ್ಟು ಆಲ್ಮೋಸ್ಟ್ ನಿಯರ್ಲಿ 3 months ಆಗ್ತಾ ಬಂತು. ಸೊ ಇವತ್ತು ನಾವು ಅರ್ಪಿತನ ಹತ್ರ ಕೇಳಕ್ಕೆ ಹೋಗ್ತಾ ಇದ್ದೀವಿ, ಕುವೈತ್ ಹೇಗೆ ಅನಿಸ್ತಾ ಇದೆ. ಸೊ ಒಂದು 5 ಪಾಸಿಟಿವ್ ಪಾಯಿಂಟ್ಸ್ ಮತ್ತು 5 ನೆಗೆಟಿವ್ ಪಾಯಿಂಟ್ಸು ಅವಳ ಹತ್ರನೇ ಕೇಳಿ ನಾವು ತಿಳ್ಕೊಳ್ಳೋಣ. ಸೊ ಅದ್ರ ಬಗ್ಗೆನೇ ನಾವು ಇವತ್ತೊಂದು ಸಣ್ಣ ವೀಡಿಯೋ. ஸோ நான் என்ன சொல்கிறேன்னா, குவைத்துக்கு வந்துட்டு இவங்க வந்து ஒரு 3 மாதம் ஆச்சு. ஸோ இவங்ககிட்ட 5 பாசிட்டிவ் பாயிண்ட்ஸ் அப்புறம் 5 நெகட்டிவ் பாயிண்ட்ஸ் தான் நம்ம இப்போ கேட்க போகிறோம். ஸோ வீடியோக்குள்ளே போகலாமா? எல்லா ஹாப்பி ಕಾಲು ಸ್ವಲ್ಪ ಲೇಜಿ ಆಗಿದ್ದಾನೆ, ಯಾಕಂದರೆ ಮೊಬೈಲ್ ನೋಡ್ತಾ ಇದ್ದಾನೆ. ಓಕೆ, ಹಾಯ್ ಅರ್ಪಿತಾ. ಹಲೋ, ಹಾಯ್ ಅರ್ಪಿತಾ, ಹೌ ಆರ್ ಯು? Fine. ಸೊ ವೆಲ್ಕಮ್ ಟು ಮೈ ಇಂಟರ್ವ್ಯೂ ಶೋ. ಸೌಂಡಾಗಿ ಮಾತಾಡಮ್ಮ. ಸರಿ, ಓಕೆ ಅರ್ಪಿತಾ, ಈಗ ಕುವೈತಿಗೆ ಬಂದು ಆಲ್ಮೋಸ್ಟ್ 3 months ಆಗ್ತಾ ಬಂತಲ್ಲ? ಹೌದು, 3 months ಆಯಿತು. ಓಕೆ, ಸೊ ಹೇಗಿದೆ? ನನ್ನ ಒಂದು ಇದು ನನಗೇನು ಅಂತ ಹೇಳಿದ್ರೆ, ಈಗ ಮೇಯ್ನಾಗಿ ಕುವೈತಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಸೊ ನನಗೆ ನೀನು ಫಸ್ಟು 5 ಪಾಸಿಟಿವ್ ತಿಂಗು ಏನೇನು ಅಂತ ಹೇಳಿದೆ. ನಾನು ಕುವೈತಿಗೆ ಬಂದಿದ್ದು 3 months ಆಯಿತು. ಸೊ ಇಲ್ಲಿ ಏನು ಮಾಡ್ಬೋದು ಅಂದರೆ, ಮನಿ ಅರ್ನ್ ಮಾಡ್ಬೋದು, ಅಂದರೆ ಮನಿ ಸೇವ್ ಮಾಡ್ಬೋದು. ಹೇಗೆ ಅಂದರೆ, ನಮ್ಮ ಕಡೆ ಎಲ್ಲ ಇಂಡಿಯನ್ಸ್ ಎಲ್ಲ ಹೆಂಗೆ ಅಂದರೆ 8 ಮತ್ತು 10 ಸಾವಿರಕ್ಕೆ ಸಂಬಳ ಅಷ್ಟೇ, ಸ್ಯಾಲ್ರಿ ಎಲ್ಲ. ಓಕೆ, ಅಂದರೆ ನೀವು ಹೇಳೋ ಪ್ರಕಾರ ಈಗ ಇಂಡಿಯಾದಲ್ಲಿ ಈಗ ನಿಮ್ಮ ಪ್ರೊಫೆಷನ್ ಟೀಚರು. ಹೌದು. ಸೊ ಈಗ ನೀವು ನನ್ನ ಹತ್ರ ಆಲ್ರೆಡಿ ಮಾತಾಡ್ದಂಗೆ ನೀವು ಹೇಳಿದ್ರಿ, ಈಗ ಒಂದು 2-3 ಸ್ಕೂಲ್ಸಿಂದ ಇದು ಬಂದಿದೆ ಆಫರ್ಸು. ಆದರೆ ಸ್ಯಾಲ್ರಿ ಕಂಪೇರ್ ಟು ಬೇರೆ ಸ್ಕೂಲ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನೀವು ಅಕ್ಸೆಪ್ಟ್ ಮಾಡಲಿಲ್ಲ, ಇನ್ನೊಂದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಟೀಚರ್ ಸಂಬಳ ಚೆನ್ನಾಗಿದೆ, ಇಂಡಿಯಾ ಕಂಪೇರ್ ಮಾಡೋದಕ್ಕೆ ಒಂದು 3 ಪಟ್ಟು ಜಾಸ್ತಿನೇ ಇದೆ, ಹೌದಾ? ಸೊ ಅದೇ ಇದು ಅರ್ನಿಂಗು ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾ ಇರೋದು. ಪ್ಲಸ್ ವರ್ಕಿಂಗ್ ಅವರ್ಸು ಇಂಡಿಯಾಕ್ಕೆ ಕಂಪೇರ್ ಮಾಡೋದಕ್ಕೆ ಇದು ತುಂಬ ಕಡಿಮೆ. ಹೌದು, ವೀಕ್ಲಿ 2 days ಹಾಲಿಡೇ ಸಿಗುತ್ತೆ. ದೆನ್ ವರ್ಕಿಂಗ್ ಅವರ್ಸ್ ಆಲ್ಸೋ 5 hours ಇಲ್ಲಿ, ಬಟ್ ನಮ್ಮ ಇಂಡಿಯಾದಲ್ಲಿ 7 hours ಆಗುತ್ತೆ. ಇಂಡಿಯಾದಲ್ಲಿ ಹೌದು, ಇಂಡಿಯಾದಲ್ಲಿ 7 hours, 8 hours ಆಗುತ್ತೆ. ಹೈಯರ್ ಕ್ಲಾಸಿಂದ ಬಂದರೆ ಅಟ್ಲೀಸ್ಟ್ 8 or 9 hours ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಬಂದುಬಿಟ್ಟು 8 hours ವರ್ಕ್ ಇರೋದ್ರಿಂದ ಅದು ಮಾತ್ರ ಅಲ್ಲ, ಪ್ಲಸ್ ಫ್ರೈಡೇ ಸ್ಯಾಟರ್ಡೇ ಲೀವ್ ಇದೆ. ಸೊ ಇಂಡಿಯಾ ಕಂಪೇರ್ ಮಾಡೋದು ತುಂಬ ಕಮ್ಮಿನೇ ಇಲ್ಲಿ ನಾವು ವರ್ಕ್ ಮಾಡೋದು. ಸರಿ, ಓಕೆ, ನೆಕ್ಸ್ಟ್ ಪಾಯಿಂಟ್ ಹೇಳಿ. ದೆನ್ ಇಲ್ಲಿ ಅಲ್ಟಿಮೇಟ್ ಚಾಕ್ಲೇಟ್ ಸಿಗುತ್ತೆ. ದೆನ್ ಮತ್ತು ಕಾಸ್ಮೆಟಿಕ್ಸ್ ಸಿಗುತ್ತೆ, ಲೋಷನ್ ಸಿಗುತ್ತೆ, ತುಂಬ ಚೀಪಾಗೆ, ಅಂದರೆ ಕಮ್ಮಿ ರೇಟಿಗೆ ತುಂಬ ಅಲ್ಟಿಮೇಟ್ ಲೋಷನ್ಸ್. ಓಕೆ, ಅಂದರೆ ಅವ್ರು ಹೇಳೋ ಪ್ರಕಾರ ಏನು ಅಂತ ಹೇಳಿದರೆ, ಕಾಸ್ಮೆಟಿಕ್ಸ್ ಇಲ್ಲಿ ಬಂದುಬಿಟ್ಟು ನಾವು ಇಂಡಿಯಾದಲ್ಲಿ ಕಂಪೇರ್ ಮಾಡೋದಕ್ಕೆ ಇಲ್ಲಿ ಕಾಸ್ಮೆಟಿಕ್ಸ್ ಎಲ್ಲ ಸ್ವಲ್ಪ ಹೈ ಕ್ವಾಲಿಟಿ ಸಿಗುತ್ತೆ. ಪ್ಲಸ್ ಅದ್ರದ್ದು ರಿಸಲ್ಟ್ ಬಂದುಬಿಟ್ಟು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಪ್ಲಸ್ ಚಾಕ್ಲೇಟ್ಸ್, ಹೌದು, ಇಂಡಿಯಾಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸಿಗುವಂಥ ಚಾಕ್ಲೇಟ್ಸು ಬೇರೆ ಲೆವೆಲ್ ಆಗಿರುತ್ತೆ. ಅಲ್ಲಿ ಅದ್ರದ್ದು ಟೇಸ್ಟ್ ಆಗಲಿ ಅದ್ರದ್ದು ಕ್ವಾಲಿಟಿ ಆಗಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅವರ ಒಂದು ಅನಿಸಿಕೆ. ಪ್ಲಸ್ ನನ್ನ ಅನಿಸಿಕೆನೂ ಸೇಮು, ಅದರಲ್ಲಿ ಏನು 2 ಮಾತಿಲ್ಲ. ಓಕೆ, ನೆಕ್ಸ್ಟ್. ದೆನ್ ವುಮೆನ್ ಸೇಫ್ಟಿ, ಹೆಣ್ಮಕ್ಳು ಎಷ್ಟೊತ್ತಲ್ಲಾದರೂ ನೈಟ್ ಓಡಾಡಿದ್ರು ಕೂಡ ಸೇಫ್ಟಿ ಇದೆ. ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ನಾವು ಇಂಡಿಯಾದಲ್ಲೆಲ್ಲ ಅಂದರೆ ನಾನು ಯಾವುದು ಗೌರ್ಮೆಂಟ್ ಆಗಲಿ ಯಾರನ್ನೂ ದೂರ್ತಾ ಇಲ್ಲ, ಅಲ್ಲಿರುವಂಥ ಒಂದು ಸಿಸ್ಟಮ್ ಆ ರೀತಿ ಆಗಿಬಿಟ್ಟಿದೆ. ಯಾಕಂದರೆ ಇಂಡಿಯಾದಲ್ಲಿ ಈಗ ನೈಟು 1 ಗಂಟೆ 2 ಗಂಟೆಗೆಲ್ಲ ವುಮೆನ್ ರಾತ್ರಿ ಲೇಡೀಸ್ ಓಡಾಡೋದು ತುಂಬ ಕಷ್ಟ, ಒಂದು ಹೆದರಿಕೆಯಲ್ಲಿರ್ತದೆ. ಇನ್ನೇನು ಹೇಳ್ಬೇಕಪ್ಪ ಅಂದರೆ, ಅಲ್ಲೆಲ್ಲ ಕೂಡ ಗೋಲ್ಡ್ ವೇರ್ ಮಾಡ್ಕೊಂಡು ಹೋದ್ರೆ ಅಂದರೆ ತುಂಬ ಕಷ್ಟ, ಯಾರಾದರೂ ಬಂದು ಕಳ್ತನ ಮಾಡ್ತಾರೆ ಅನ್ನೋ ಒಂದು ಭಯ ಇರುತ್ತೆ. ಬಟ್ ಈ ಕಂಟ್ರಿಯಲ್ಲಿ ನಾವು ಎಷ್ಟೇ ನೈಟ್ ಓಡಾಡಿದ್ರು ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ಅದೊಂದು ಸತ್ಯವಾದ ಮಾತು. ಅದೊಂದು ಸೇಫ್ಟಿಗೆ, ವುಮೆನ್ ಸೇಫ್ಟಿಗೆ ಅದೊಂದು ಗ್ಯಾರಂಟಿ ಪಕ್ಕ. ಸೊ ಓಕೆ, ನೆಕ್ಸ್ಟ್ ಮುಗಿತಾ ಪಾಯಿಂಟ್ಸು? ದೆನ್ ಪೊಲೀಸು ಕೂಡ ಹೆಲ್ಪಿಂಗ್ ಮಾಡ್ತಾರೆ. ಓಕೆ, ಇಂಡಿಯನ್ ಪೊಲೀಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಫ್ರೆಂಡ್ಲಿ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ಅಂದರೆ ಎಲ್ಲ ವಿಷಯದಲ್ಲೆಲ್ಲ, ಕೆಲವೊಂದು ವಿಷಯದಲ್ಲಿ ಈಗ ನಿಮ್ಮದೊಂದು ಟ್ರಾಫಿಕಲ್ಲಿ ಗಾಡಿ ಹಾಳಾಗಿ ನಿಲ್ತು ಅಂತ ಹೇಳಿದರೆ ಅದಕ್ಕೆ ತಕ್ಕಂಗೆ ಅವರು ಮೆಷರ್ಸ್ ತೊಗೊಂಡು ಯಾರನ್ನೆಲ್ಲ ಕರೆಸ್ಬೇಕು, ಗಾಡಿ ಟೋಲ್ ಮಾಡೋಕ್ಕೆ ಅವ್ರನ್ನ ಕರೆಸಿ, ಮತ್ತು ಸಮ್ಟೈಮ್ಸ್ ಟೈರೆಲ್ಲ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡೋದು ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ಅದೊಂದು ಪಾಸಿಟಿವ್ ಆಗೇ ತೊಗೊಳ್ಬೋದು. ಓಕೆ, 5 ಪಾಯಿಂಟ್ಸ್ ಮುಗಿತಲ್ಲ. ಆಮೇಲೆ ಇನ್ನೊಂದು ಹೇಳ್ಬೇಕಪ್ಪ ಅಂದರೆ, ಇಲ್ಲಿ ತುಂಬ ರೂಲ್ಸು ಕಂಡೀಷನ್ಸು ತುಂಬಾ ಜಾಸ್ತಿ ಕಂಪೇರ್ ಟು ಇಂಡಿಯಾ ಹೋಲಿಸ್ಕೊಂಡ್ರೆ. ಸೊ ಅದು ಒಂದು ಒಳ್ಳೆಯದಾ? ಬಟ್ ಒಳ್ಳೆಯದೇ. ಬಟ್ ಯಾಕೆಂದರೆ ಎಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಒಂದು ತಂದೆ ಆದ ಒಂದು ರೂಲ್ಸ್ ಇರುತ್ತೆ, ಪರ್ಫೆಕ್ಟ್ನೆಸ್ ಇರುತ್ತೆ.
ಸೊ ಬಟ್ ನಮ್ಮ ಇಂಡಿಯಾದಲ್ಲೂ ಇದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅಂದರೆ ಇಲ್ಲಿದೊಂದು ಒಂದು ಲೀಗಲ್ ಲಾಗ್ ಬಂದ್ಬಿಟ್ಟು ಹೆದರ್ತಾರೆ ಜನ. ಯಾಕಂದರೆ ಇಲ್ಲಿದ ಕಾನೂನು ಹಂಗೆ ಒಂದ್ಸತಿ ಹಿಡಿದ್ರು ಅಂತ ಹೇಳಿದರೆ ಜೈಲಿನ ಶಿಕ್ಷೆ ತುಂಬ ಕಷ್ಟ ಆಗಿರುತ್ತೆ. ಸೊ ಹಾಗಾಗಿ ಇದೊಂದು ಸಿಸ್ಟಮ್ ಒಳ್ಳೆಯದು, ಪ್ಲಸ್ ಅದೇ ಥರ ಇಂಡಿಯಾದಲ್ಲೂ ಇಂಪ್ಲಿಮೆಂಟ್ ಮಾಡಿದರೆ ಒಳ್ಳೆಯದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ನಾವು ಈಗ ನೆಗೆಟಿವ್ ಹೋಗೋಣ. ಸೊ ಒಂದು ಊರಲ್ಲಿ ಪಾಸಿಟಿವ್ ಇದೆ, ಖಂಡಿತ ನೆಗೆಟಿವ್ ಇರುತ್ತೆ. ಇಟ್ಸ್ ಲೈಕ್ ಟೂ ಸೈಡ್ಸ್ ಆಫ್ ಒನ್ ಕಾಯಿನ್ ಅಂತಲೇ ಹೇಳ್ಬೋದು. ಸೊ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ஸோ நான் என்ன சொல்ல வரேன்னா, பாசிட்டிவ் இவ்வளோலாம் சொல்லியிருக்காங்க. ஸோ அதெல்லாம் எனக்கு ட்ரான்ஸ்லேட் பண்ண முடியாது. ஸோ எனிவே வந்து ஐ வில் ட்ரை டு புட் சப்டைட்டில்ஸ் வந்து நான் இதில் வந்து கொடுக்குறேன், உங்களுக்கு புரியும். ಓಕೆ, ನೆಗೆಟಿವ್ ಪಾಯಿಂಟ್ಸಿಗೆ ಹೋಗೋಣ. ಹೌದು, ನೆಗೆಟಿವ್ ಪಾಯಿಂಟ್ಸ್ ಏನಪ್ಪ ಅಂದರೆ, ಫಸ್ಟು ಹೇಳ್ಬೇಕು ಅಂತಂದರೆ, ಬಟ್ ನಮ್ಮ ಇಂಡಿಯಾದಲ್ಲಿ ತುಂಬ ಖುಷಿಯಾಗಿ ತುಂಬ ವೆದರೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಬಟ್ ಈ ಕಂಟ್ರಿಯಲ್ಲಿ ತುಂಬ ರೂಲ್ಸು ಕಂಡೀಷನ್ಸು. ಓಕೆ, ಗೊತ್ತಾಯಿತು. ಓಕೆ, ವೆದರ್ ಕಂಡೀಷನ್ಸು, ಇನ್ಸ್ಟೆಬಿಲಿಟಿ ಆಫ್ ವೆದರ್ ಹೆಂಗಂತ ಹೇಳಿದರೆ, ಈಗ ಹಾಟ್ ಅಂದರೆ ಎಕ್ಸ್ಟ್ರೀಮ್ ಹಾಟು, ನಾನು ತುಂಬ ನನ್ನ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ. ಕೋಲ್ಡ್ ಅಂದರೆ ಎಕ್ಸ್ಟ್ರೀಮ್ ಕೋಲ್ಡಾಗಿ ಹೋಗುತ್ತೆ. ಸೊ ಅದೊಂದು ತುಂಬ ಏನು ಹೇಳೋದು, ಒಂದು ತುಂಬ ಕಷ್ಟವಾದ ಒಂದು ವಿಷಯ. ಯಾಕಂದರೆ ಹೀಟಿಗೆಲ್ಲ ನೀವು ಹೊರಗಡೆ ಇದ್ದು ನಡೆಯೋಕ್ಕಾಗೋದಿಲ್ಲ, ವಾಕಿಂಗ್ ಹೋಗೋಕ್ಕಾಗೋದಿಲ್ಲ. ಕೋಲ್ಡ್ ಇತ್ತು ಅಂತ ಹೇಳಿದ್ರೆ ಅದು ಒಂದು ತಲೆನೋವು ಬೇರೆ. ಸೊ ಓಕೆ, ಅದೊಂದು ಪಾಯಿಂಟ್ ಓಕೆ, ಅಕ್ಸೆಪ್ಟೆಡು. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದರೆ, ಇಲ್ಲಿ ನಾರ್ಮಲ್ ಏರ್ ಸಿಗೋದು ತುಂಬ ಕಷ್ಟ. ನಾರ್ಮಲ್ ಅಂದರೆ ಓಕೆ, ಅದು ಬಂದು ನಾವು ಡೆಸರ್ಟ್ ಏರಿಯಾದಲ್ಲಿ ಇರೋದ್ರಿಂದ ಓಕೆ, ನಾರ್ಮಲ್ ಒಂದು ವೆದರ್ ಕಂಡೀಷನ್ಸ್ ನಮಗೆ ಸಿಗೋದಿಲ್ಲ. ಓಕೆ, ದೆನ್ ಕಾಸ್ಟ್ ಆಫ್ ಲಿವಿಂಗ್ ಟು ಹೈ. ಓಕೆ, ನಮ್ಮ ಕ್ಯಾಮ್ರಾಮನ್ ಬಂದ್ಬಿಟ್ಟು ಲೈಟ್ ಹೋಗೋದೆಲ್ಲ ಶೂಟ್ ಮಾಡ್ತಾ ಇದ್ದಾರೆ. ಸರಿ, ಓಕೆ, ಕಾಸ್ಟ್ ಆಫ್ ಲಿವಿಂಗ್ ಟು ಹೈ. ಅದು ಬಿ ಹಾನೆಸ್ಟ್, ಹೌದು. ನಾವು ಇಂಡಿಯಾ ಕಂಪೇರ್ ಮಾಡಿದ್ವಿ, ಕಾಸ್ಟ್ ಆಫ್ ಲಿವಿಂಗ್ ತುಂಬ ಹೈ. ಏನಂತ ಹೇಳಿದರೆ, ನಮ್ಮ ಒಂದು ಸಣ್ಣ ಮನೆ ತೊಗೊಂಡ್ರು ಅದಕ್ಕೆ ಬಾಡಿಗೆ ಬಂದುಬಿಟ್ಟು ಮಿನಿಮಮ್ ಒಂದು ಶೇರಿಂಗಲ್ಲಿ ಇದ್ರೂ ಒಂದು 30,000-35,000ಕ್ಕೆ ನಿಮಗೆ ಸ್ಟಾರ್ಟಿಂಗ್ ರೇಂಜ್ ಇರುತ್ತೆ. ಅದು ಮಾತ್ರ ಅಲ್ಲ, ಪ್ಲಸ್ ನಿಮಗೆ ಎಲ್ಲದು ಫುಡ್ ಎಕ್ಸ್ಪೆನ್ಸಿವ್ ಆಗಲಿ ಅದು ತುಂಬ ಹೈ, ಬೇರೆ ಪ್ರಾಡಕ್ಟ್ಸಿಗೂ ತುಂಬ ಹೈ ಆಗಿರುತ್ತೆ. ಸೊ ಓಕೆ, ಅದೊಂದು ಎರಡನೇ ಪಾಯಿಂಟ್. ಹೌದು. ದೆನ್ ರೆಸ್ಟೋರೆಂಟ್ ಫುಡ್ ಅವೈಲಬಲ್. ಓಕೆ, ರೆಸ್ಟೋರೆಂಟ್ಸಲ್ಲಿ ಈಗ ಫುಡ್ ಅವೈಲಬಲ್ ಆಗಿರುತ್ತೆ, ಎಲ್ಲ ರೆಸ್ಟೋರೆಂಟ್ ನಿಮಗೆ ಸಿಗುತ್ತೆ. ಪ್ರಾಬ್ಲಮ್ ಏನಂತ ಹೇಳಿ, ನಮ್ಮ ಇಂಡಿಯಾದಲ್ಲಿರುವಂಥ ಟೇಸ್ಟು ಇಲ್ಲಿ ಸಿಗೋದಿಲ್ಲ. ಅದು ಮಾತ್ರ ಅದು ನಿಜಾನೇ. ಅದು ಏನಕ್ಕಂತ ಗೊತ್ತಿಲ್ಲ. ಮೇ ಬಿ ಇಲ್ಲಿ ಇರುವಂಥ ಆಯಿಲ್ ಇಲ್ಲ ಇಲ್ಲಿರುವಂಥ ಆ ಪ್ರಾಡಕ್ಟ್ಸ್ ಇರೋಂಥ ಗೊತ್ತಿಲ್ಲ. ಬಟ್ ಸತ್ಯವಾಗ್ಲೂ ನಮ್ಮ ಇಂಡಿಯಾದಲ್ಲಿ ತಿನ್ನುವಂಥ ಟೇಸ್ಟ್ ಇಲ್ಲಿ ನಮಗೆ ಸಿಗ್ತಾ ಇಲ್ಲ. ನೋಡಿ, ಇವಾಗ ಕಾಸ್ಟ್ ಆಫ್ ಲಿವಿಂಗ್ ಅಂತ ಹೇಳೋದಕ್ಕೆ ಈ ಒಂದು ಶುಗರ್ ಕೇನ್ ಜ್ಯೂಸ್ ಎಷ್ಟು ಕಾಸ್ಟ್ಲಿ ಅಲ್ವಾ? ಇದು ಕೇಳಬೇಕು ಅಂದರೆ ನಮ್ಮೂರಲ್ಲಿ ಬರೀ 10 ರೂಪಾಯಿ ಕೊಡ್ತಾರೆ ಇದನ್ನು, 10 ರೂಪಾಯಿಗೆ. ಬಟ್ ಇಲ್ಲಿ 100 ರೂಪೀಸ್ ಅನ್ಸುತ್ತೆ. 130 ರೂಪಾಯಿ. ನೋಡ್ರಿ, ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ. ಓಕೆ, ನೆಕ್ಸ್ಟ್. ದೆನ್ ವಾಟರ್ ಇಸ್ ನಾಟ್ ಗುಡ್. ಓಕೆ, ತುಂಬ ಏರ್ ಫಾಲ್ ಆಗುತ್ತೆ. ಓಕೆ, ಇದು ಯಾಕಂದ್ರೆ ವಾಟರ್ ನಾಟ್ ಗುಡ್, ತುಂಬ ಹೇರ್ ಫಾಲ್ ಆಗುತ್ತೆ. ಆಕ್ಚುಲಿ ನಾನು ಬಂದಾಗ ಏರ್ ಎಷ್ಟೊಂದಿದ್ದು. ಇದು ನೋಟ್ ಮಾಡ್ಬೇಕಾದ್ರೆ ಒಂದು ನೆಗೆಟಿವ್ ಪಾಯಿಂಟ್, ಒಂದು ಮೇನ್ ಇಂಪಾರ್ಟೆಂಟ್ ನೆಗೆಟಿವ್ ಪಾಯಿಂಟ್. ಯಾಕಂತ ಹೇಳಿದ್ರೆ, ಇಲ್ಲಿ ವಾಟರು ಸಮುದ್ರದ ನೀರು, ಉಪ್ಪು ನೀರನ್ನ ರೀಸೈಕಲ್ ಮಾಡಿಬಿಟ್ಟು ವಾಟರ್ ರೆಡಿ ಆಗೋದ್ರಿಂದ ನಮ್ಮ ಕೂದಲು ಬೇಗ ವೈಟ್ ಆಗುತ್ತೆ. ಒಂದು ಎರಡನೇದು ನಮ್ಮ ಕೂದಲು ಉದುರುತ್ತೆ, ಇದು ಫ್ಯಾಕ್ಟು. ಆಮೇಲೆ ಇಲ್ಲಿ ನೀವು ಇಂಡಿಯಾದಲ್ಲಿ ನಾವು ತಲೆಗೆ ತುಂಬ ಎಣ್ಣೆ ಹಾಕಿರೋ ಥರ ಇಲ್ಲೆಲ್ಲ ಇರೋಕ್ಕಾಗಲ್ಲ. ಸೊ ಇದೊಂದು ಮೇಜರ್ ನೆಗೆಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು. ವಾಟರ್, ಈವನ್ ನಾವು ಡ್ರಿಂಕಿಂಗ್ ವಾಟರ್ ಕೂಡ ಅದು ರೀಸೈಕಲ್ ವಾಟರ್ ಆಗುತ್ತೆ. ದೆನ್ ಇಂಡಿಯನ್ ಟ್ರೆಡಿಷನಲ್ ಡ್ರೆಸ್ ಟೂ ಮಚ್ ಕಾಸ್ಟ್ ಇಲ್ಲಿ ಸಿಗೋದು. ಇಂಡಿಯನ್ ಟ್ರೆಡಿಷನಲ್ ಡ್ರೆಸ್, ಹೌದು, ನೀವು ಹೇಳ್ದಂಗೆ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್. ಆಮೇಲೆ ಕೆಲವೊಂದು ಐಟಮ್ ನಮಗೆ ಸಿಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈ ಅಪ್ಪುಗೆಲ್ಲ ನಾವು ಸಮ್ ಟ್ರೆಡಿಷನಲ್ ಕಾಂಪಿಟೇಷನ್ಸ್ ಎಲ್ಲ ಇರೋ ಟೈಮಲ್ಲಿ, ಆ ಟೈಮಲ್ಲಿ ನಾವು ಡ್ರೆಸ್ಗಳನ್ನೆಲ್ಲ ಮೆಟೀರಿಯಲ್ಸ್ ತಗೊಂಡು ಹೊಲಿಸ್ಬೇಕಾಗುತ್ತೆ. ನಮ್ಮ ಇಂಡಿಯಾದಲ್ಲಿ ಹಂಗಲ್ಲ, ನಮಗೆ ಒಂದೊಂದು ಸ್ಟೇಟಿನ ಡ್ರೆಸ್ಸು ನಮಗೆ ಅಲ್ಲಿ ಸಿಗುತ್ತೆ, ಬಟ್ ಇಲ್ಲಿ ಸಿಗೋದಿಲ್ಲ. ಬೇರೆ ಏನಾದ್ರು ಇದೆಯಾ, ಇಲ್ಲ ಇಷ್ಟೇನಾ? ಬಟ್ ಆ್ಯಕ್ಚುಲಿ ನಾನು ಬಂದಾಗಲಿಂದ ನೋಡ್ತೀನಿ, ಇಂಡಿಯನ್ ಫುಡ್ ಸಿಗಬೇಕು ಅಂದರೆ ಟೂ ಮಚ್ ಸರ್ಚ್ ಮಾಡ್ತಾನೆ ಇದೀವಿ. ಬಟ್ ಎಲ್ಲೂ ಕೂಡ ಇಲ್ಲಿ ಇದುವರೆಗೂ ಕೂಡ ಸಿಕ್ಕಿಲ್ಲ. ಇಂಡಿಯನ್ ಫುಡ್ ಸಿಕ್ಕಿಲ್ಲ. ಇಲ್ಲ, ಇಂಡಿಯನ್ ಫುಡ್ ಸಿಗ್ತಾ ಇದೆ, ಬಟ್ ಟೇಸ್ಟ್ ಸಿಗ್ತಾ ಇಲ್ಲ. ಟೇಸ್ಟ್ ಸಿಗ್ತಾ ಇಲ್ಲ. ಅದು ನಾನು ಆಲ್ರೆಡಿ ಹೇಳಿರೋ ಪಾಯಿಂಟು. ಮೇಡಮ್ ಅವ್ರು ಮತ್ತೆ ರಿಪೀಟ್ ಮಾಡ್ತಾರೆ. ಯಾಕಂದ್ರೆ ಫುಡ್, ಇವರೊಬ್ಬರು ಫುಡ್ ತುಂಬಾ ಇಷ್ಟಪಡ್ತಾರೆ. ಸ್ನ್ಯಾಕ್ಸ್ ಆಲ್ಸೋ ಏನು ಸಿಗ್ತಾ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಸೈಡೆಲ್ಲ ಪಾನಿಪುರಿ ಎಲ್ಲ ಸೈಡಲ್ಲಿ ಇಟ್ಕೊಂಡಿರ್ತಾರೆ. ಬಟ್ ಇಲ್ಲಿ ಅದಕ್ಕಟ್ಲೆ ಎಲ್ಲೂ ಕೂಡ ಪಾನಿಪುರಿ ನಾವು ಬಂದಾಗ್ಲಿಂದನೂ ಕೂಡ ಅಷ್ಟು ರುಚಿಯಾಗಿ ತಿಂದಿಲ್ಲ. 2 ದಿನ ಕಣ್ಣೀರು ಹಾಕಿದ್ದಾಳೆ. ಯಾಕಂತ ಹೇಳಿದ್ರೆ ಪಾನಿಪುರಿ ಸಿಗ್ಲಿಲ್ಲ ಅಲ್ವಾ, ಏನು ಸಿಗ್ತಾ ಇಲ್ಲ, ಯಾಕಂದ್ರೆ ಬಿಡ್ತಾ ಇಲ್ಲ ಫುಡ್. ನನಗೆ ಫುಡ್ಡೇ ಕಟ್ ಆಗ್ತಿಲ್ಲ, ಫುಡ್ಡೇ ಸೆಟ್ ಆಗ್ತಿಲ್ಲ ಅಂತ ಹೇಳಿ ಇದು ಫ್ಯಾಕ್ಟು. ಸರಿ ಫ್ರೆಂಡ್ಸ್, ಸೊ ಟೋಟಲಿ +5 -5 ಹೇಳಿದ್ದೀನಿ. ಸೊ ಇಲ್ಲಿ ಕುವೈತಿಗೆ ಹೊಸದಾಗಿ ಬರೋರಿಗೆ ಇದೊಂದು ಹೆಲ್ಪ್ಫುಲ್ ವಿಡಿಯೋ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನೀವು ಬಂದಿಲ್ಲ ಅಂತ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾರು ಶೇರ್ ಮಾಡಿ, ಯೂಸ್ಫುಲ್ ಆಗಿರುತ್ತೆ. ನಂದು ಈ ಒಂದು ಸಣ್ಣ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಒಂದು ಡಿಸ್ಲೈಕ್ ಕೊಡಿ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಚಿಯರ್ಸ್.